ಹೊರಗೆ ಹೊಡ್ಕೊಂಬರಮ್ಮ, ಕಲ್ಲಿದೆಯಲ್ಲ ಅಲ್ಲಿ ಬಟ್ಟೆ ಒಗ್ಯಕ್ಕನ್ನು. ಬರ್ರಿ ಇಲ್ಲಿ, ಬರ್ರಿ ಇಲ್ಲಿ. ವಿಡಿಯೋ ಮಾಡ್ತಿದ್ದೇನೆ. ಹಾಯ್ ಅನ್ನಜ್ಜಿ, ಹಾಯ್ ಅನ್ನು, ಹಾಯ್ ನಿಂಗೆ ತಾತ, ಹಾಯ್ ಅನ್ನ. ನೀವು ಮಮ್ಮಿ ಹಾಯ್. ಬೆಳ್ಳುಳ್ಳಿ ಚೆನ್ನಾಗಿದೆ. ಬೆಳ್ಳ ಬೆಳಕು ರೂಮು ಅಷ್ಟೇ ಬೆಳ್ಳಂಗೆ ಬೇಕು. ರಾತ್ರಿ ಬೇಗ ಎದ್ದೋಡ್ತಿತ್ತು, ಬೆಳಗ್ಗೆ ಬೇಗ ಎದ್ದಾಗ ಹಾಕೊಂಡು ಹೋಗ್ತಿದ್ರ. ಜಾಸ್ತಿ ಅದು ರೈಟು ಸೈಲೆಂಟ್ ಇದೆ. ಮೇಲಿದ್ರೆ ಬಟ್ಟೆ ಒಳಕಾರು ಹಾಳು ಬೀಳೆ ಒಣ ಕೆಳಕ ಎಲ್ಲ ಒಣಕೊಂಡು ಮಾಡ್ಬೋದು. ಏನೇನು ಡಿಸ್ಕಷನ್ ಮಾಡಿ ಬಟ್ಟೆ ಒಗೆಯೋದು ಅದೇ ಎಳೆಯೋ ಬರ್ತಾವಲ್ಲ ಅಂತವು ಎಳ್ಳೆಟ್ಟು ಒಣಕೋ ಬರ್ತಾವಲ್ಲ ಅವ್ನು ಇಲ್ಲಿಗೆ ಹಾಕಂತೀವಿ. ನಮ್ಮ ನಾಲ್ಕು ಸಾಕು, ನಮ್ಮ ಮುದ್ದೆ ಬಟ್ಟೆ ಎಷ್ಟು ಹಾಕೊಂಡು ಅಲ್ಲಿಗೆ ರೋಗ್ ಬರ್ತೈತಲ್ಲ ಕಟ್ಟೋದು. ರೂಮ್ ತೋರಿಸ್ಲಾ ಮಮ್ಮಿ? ಅದು ಅಲ್ಲೇ ಆದ್ರೆ ಯಾವ ಹಾಕ್ತಾರೆ ಸುಮ್ಮನೆ ಒಳ್ಳೆ ಹಾಕಿಸ್ಕೋ. ಇಲ್ಲಿಗೆ ಹಾಕಂತ ಇಲ್ಲಿಗೆ ರೋಗ್ ತಂದು ಹಾಕಿಸ್ಕೊಂತೀನಿ. ಅವು ಎಷ್ಟು 1700 2000 ರೂಪಾಯಿನ ಸಿಗ್ತಾವ. 4-5 ಇರ್ತಾವ. ಈ ಕಂಬಿ ಕೆಳಗೆ ಎಳೆದು ಒಣಗಾಕಿ ಮತ್ತೆ ಹಗ್ಗ ಇದು ಮಾಡೋದು. ಆ ಥರ ಸಾಕ್ಬಿಡು. ಹೆಂಗಿದೆ ರೀ ಹೊಸ ಮನೆಗೆ ಬಂದಿರೋ ಫೀಲು? ಹೆಂಗಿದೆ ಹೊಸ ಮನೆಗೆ ಬಂದಿರೋ ಫೀಲು? ಚೆನ್ನಾಗಿದೆಯಾ? ಏನೋ ಒಂದಷ್ಟು ಜೋಡಿಸಿದ್ದೀವಿ. ಈ ರೀಲೊಕೇಶನ್ನು ತುಂಬ ಒಂಥರ ಹಿಂಸೆ ಅಲ್ಲ ರೀ? ಈ ರೀಲೊಕೇಶನ್ ತುಂಬ ಹಿಂಸೆ ಒಂಥರ. ಎಲ್ಲ ಕ್ಲೀನ್ ಮಾಡಿಕೊಂಡು ಎಲ್ಲ ಜೋಡಿಸ್ಕೊಂಡು ಸಾಕಾಗ್ಬಿಡುತ್ತೆ. ನಾವಂತೂ ಅದಕ್ಕೋಸ್ಕರನೇ ನಾವು ಎದ್ರುಕೊಂಡು ಸುಮ್ಮನೆ ಇದ್ವಿ. ಅಲ್ಲೇ ಸ್ವಲ್ಪ ಜಾಸ್ತಿ ಆದರೂ ರೆಂಟ್ ಸುಮ್ಮನೆ ಇದ್ವಿ. ಕೊನೆಗೆ ಇದಕ್ಕೆ ಎದ್ರುಕೊಂಡು ಕುತ್ಕೊಂಡ್ರೆ ಸುಮ್ಮನೆ ಜಾಸ್ತಿ ರೆಂಟ್ ಪೇ ಮಾಡಬೇಕಾಗತ್ತೆ. ಏನಕ್ಕೆ ಅಂತೇಳಿ ಶಿಫ್ಟ್ ಮಾಡ್ತಾ ಇರೋದು. ಇದೊಂದಷ್ಟು ಎಲ್ಲ ಬಾಕ್ಸ್ಗಳೆಲ್ಲ ಖಾಲಿ ಮಾಡೋಣ ಅಂತ ಎಲ್ಲ ಇರ್ತಿದೆ. ನನಗಂತೂ ಆಗ್ತಾಯಿಲ್ಲ, ಅದಕ್ಕೆ ಕುತ್ಕೊಂಡ್ಬಿಟ್ಟಿದ್ದೀನಿ. ಸ್ವಲ್ಪ ಇವರೇ ಎಲ್ಲ ಜೋಡಿಸ್ತಾ ಇದ್ದಾರೆ. ಇನ್ನು ಸ್ವಲ್ಪ ಎತ್ತಿಡ್ತಾ ಇದ್ದಾರೆ ಮೇಲೆ. ನಾಳೆ ನೋಡ್ಕೊಳ್ಳೋಣ. ಇವತ್ತು ಸುಸ್ತಾಗಿದೆ, ಅದಕ್ಕೆ ಇಲ್ಲಿಗೆ ಸ್ಟಾಪ್ ಮಾಡಿದ್ದೀನಿ. ಇನ್ನು ಮಿಕ್ಕಿದ್ದೆಲ್ಲ ನಾಳೆ ನೋಡ್ಕೊಳ್ಳೋಣ ಅಂತ.
ಖುಷಿಯಿಂದ ಮನೆಗೆ ಹಾಲುಕ್ಸಿದಂಥ ಒಂದಷ್ಟು ಕ್ಲಿಪ್ಪಿಂಗ್ಸ್ನ ತೊಗೊಂಡು ಅದಾದಮೇಲೆ ಬೇರೆ ಎಲ್ಲ ವೀಡಿಯೋಸ್ನ ಶೇರ್ ಮಾಡಬೇಕು, ಮನೆ ಸೆಟಪ್ ಮಾಡೋದು, ಹಾಗೆಯೇ ಹೊಸ ಮನೆಯ ಹೋಮ್ ಟೂರ್ ಇದೆಲ್ಲ ಮಾಡಬೇಕು ಅಂತ ಆಸೆ ಇತ್ತು. ಆದರೆ ನಾವು ಅಂದ್ಕೊಂಡಂಗೆ ಎಲ್ಲದು ಆಗಬೇಕಲ್ಲ, ಆಗಲ್ಲ ಅಲ್ವಾ. ಹಾಗೆಯೇ ಇದು ನಾವು ಅಂದ್ಕೊಂಡಂಗೆ ಏನೂ ಆಗಲಿಲ್ಲ. ನನಗೆ ಸ್ವಲ್ಪ ಹೆಲ್ತು ಕೈ ಕೊಡ್ತು, ಹಾಗಾಗಿ ಹಾಸ್ಪಿಟಲ್ಗೆ ಅಡ್ಮಿಟ್ ಆಗಬೇಕಾಗಿ ಬಂತು. ಅಂಥ ಸೀರಿಯಸ್ ಏನೂ ಇಲ್ಲ, ನೀವೆಲ್ಲ ನೋಡಿ ತುಂಬ ಟೆನ್ಷನ್ ಮಾಡ್ಕೊಳ್ಳೋ ಅಂಥದ್ದೇನೂ ಇಲ್ಲ. ಒಂದು ಸ್ವಲ್ಪ ಬಾಡಿ ಡಿಹೈಡ್ರೇಷನ್ ಆಗಿದೆ, ಹಾಗಾಗಿ ಒಂದು ಸ್ವಲ್ಪ ಫ್ಲೂಯಿಡ್ ಬೇಕಾಗಿದೆ, ಹಾಗಾಗಿ 2 ದಿನ ಅಡ್ಮಿಟ್ ಆಗಬೇಕು ಅಂತ ಅಂದರು. ಹಾಗಾಗಿ ಹಾಸ್ಪಿಟಲ್ಗೆ ಅಡ್ಮಿಟ್ ಆಗಿರೋವಂಥದ್ದಷ್ಟೇ. ಇನ್ ಡೀಟೇಲಾಗಿ ನಾನು ನಿಮಗೆ ಈ ವ್ಲಾಗಲ್ಲಿ ಇಲ್ಲ, ನೆಕ್ಸ್ಟ್ ವ್ಲಾಗಲ್ಲಿ ಶೇರ್ ಮಾಡ್ತೀನಿ. ಆದರೆ ಇವತ್ತಿನ ವ್ಲಾಗಲ್ಲಿ ಮಾತಾಡಲಿಕ್ಕಾದರೆ ಖಂಡಿತ ನಾನು ಶೇರ್ ಮಾಡ್ತೀನಿ, ಇಲ್ಲಾಂದರೆ ನೆಕ್ಸ್ಟ್ ವ್ಲಾಗಲ್ಲಿ ಶೇರ್ ಮಾಡ್ತೀನಿ. ಯೂಟ್ಯೂಬ್ ಜರ್ನಿನಲ್ಲಿ ಫಾರ್ ದ ಫಸ್ಟ್ ಟೈಮ್ ಈ ರೀತಿ ನಾನು ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇರೋವಂಥದ್ದು. ಯೂಶ್ವಲಿ ಯಾವಾಗಲೂ ಹ್ಯಾಪಿ ಫೇಸ್, ಹ್ಯಾಪಿ ಸೈಡ್, ಎಲ್ಲರೂ ಟ್ರಾವೆಲ್ ಮಾಡೋದು, ಮಕ್ಕಳ ಜೊತೆ ಖುಷಿಯಾಗಿರೋದು, ಅಥವಾ ಕಿಚನ್ ಅಥವಾ ಮನೆಯದು, ಈ ಥರ ಸಾಕಷ್ಟು ಒಳ್ಳೆ ವಿಷಯಗಳನ್ನೇ ಶೇರ್ ಮಾಡ್ಕೊಳ್ತಾ ಇದ್ದೆ. ಫಾರ್ ದ ಫಸ್ಟ್ ಟೈಮ್ ನಮ್ಮೊಂದು ಬ್ಯಾಡ್ ಸೈಡ್ ಅಂದರೆ ಒಂದು ಕಷ್ಟದ ದಿನದ ವೀಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಈ ರೀತಿ ಹಾಸ್ಪಿಟಲ್ಗೆ ಅಡ್ಮಿಟ್ ಆಗಿ ಹೆಚ್ಚು ಕಮ್ಮಿ ಒಂದು 4 ಇಯರ್ಸ್ ಏನೋ ಆಗಿತ್ತು, 4+ ಇಯರ್ಸ್ ಆಗಿದೆ ಅಂದ್ಕೊಳ್ತೀನಿ. ಇವಾಗ ಮತ್ತೆ ಅದೇ ಥರ ಆಗಿದೆ. ಅವಾಗ ಸ್ವಲ್ಪ ಅದೇ ಹಿಮೋಗ್ಲೋಬಿನ್ ಪ್ರಾಬ್ಲಮ್ ಆಗಿತ್ತು ಅಂತ ನಾನು ಆಲ್ರೆಡಿ ನನ್ನ ವೀಡಿಯೋಸ್ ನೋಡಿರೋಕ್ಕೆ ಗೊತ್ತಿರುತ್ತೆ. ಹಿಮೋಗ್ಲೋಬಿನ್ ಫುಲ್ಲು ಲೋ ಆಗಿತ್ತು, ಆವಾಗ ಹಾಸ್ಪಿಟಲ್ಗೆ ಅಡ್ಮಿಟ್ ಆಗಿದ್ದು. ಅದಾದಮೇಲೆ ಚಿಕ್ಕ ಪುಟ್ಟ ಎಲ್ಲರಿಗೂ ಇದ್ದಿದೆ, ಕಾಮನ್ ಕೋಲ್ಡ್, ಫೀವರ್ ಆ ಥರ ಎಲ್ಲ ಬರ್ತಿತ್ತು. ಅದೆಲ್ಲ ಹಂಗೆ ಒಂದು ಸ್ವಲ್ಪ ಕಡಿಮೆ ಆಗ್ತಾಯಿತ್ತು. ನಾನೇ ಹೋಮ್ ರೆಮಿಡೀಸ್ ಮಾಡ್ಕೊಳ್ತಾ ಇದ್ದೆ. ಇಲ್ಲ 1-2-3 ಡೇಸ್ ಆದಮೇಲೆ ಒಂಚೂರು ಹಾಸ್ಪಿಟ್ಲಿಗೆ ಹೋಗಿ ಒಂದು ಮೆಡಿಸಿನ್ ತೊಗೊಂಬಂದರೆ ಕಡಿಮೆ ಆಗಿಬಿಟ್ಟದು. ಈ ಸರಿ ಸ್ವಲ್ಪ ಅಡ್ಮಿಟ್ ಆಗೋ ಥರ ಆಯಿತು. 1-2 ದಿನ ಫ್ಲೂಯಿಡ್ ಹಾಕಿದ್ರೆ ಕಡಿಮೆ ಆಗುತ್ತೆ. ಅಂದರೆ ಬಾಡಿ ಡಿಹೈಡ್ರೇಟ್ ಆಗಿದೆ, ಸ್ವಲ್ಪ ಟ್ರಾವೆಲ್ ಮಾಡಿರೋದ್ರಿಂದ ನೀರೆಲ್ಲ ಸ್ವಲ್ಪ ಕಡಿಮೆ ಕುಡಿದಿರೋದು, ಮತ್ತು ಮನೆ ಶಿಫ್ಟಿಂಗು, ಕೆಲಸ, ಅದಾದಮೇಲೆ ಓಡಾಟ, ಒಂದು ಸ್ವಲ್ಪ ಜಾಸ್ತಿ ಓಡಾಟನೇ ಆಗಿದೆ ನಮ್ಮದು. ಹಾಗಾಗಿ ಒಂಚೂರು ಜಾಸ್ತಿ ಬಾಡಿ ಸಿವಿಯರ್ ಡಿಹೈಡ್ರೇಟ್ ಆಗಿದೆ ಅಂತ ಹೇಳಿ ಸ್ವಲ್ಪ ಫ್ಲೂಯಿಡ್ ಎಲ್ಲ ಹೋಗಲಿ, ಒಂದಿನ ಇರಿ ಹಾಸ್ಪಿಟ್ಲಲ್ಲಿ 1-2 ದಿನ ಅಂತೇಳಿ ಹಾಸ್ಪಿಟಲಲ್ಲೇ ಇಟ್ಕೊಂಡಿದ್ದಾರೆ. ಅನಿಲ್ ಇವಾಗ ತಾನೇ ಮನೆಗೆ ಹೋದರು. ಒಂದು ಸ್ವಲ್ಪ ನನಗೆ ಆರಾಮಾಗಿ ನಾನು ಚೆನ್ನಾಗಿದ್ದೀನಿ, ಏನು ತೊಂದರೆ ಇಲ್ಲ ಅಂತ ಹೇಳಿದ್ಮೇಲೆ ಒಂದು ಸ್ವಲ್ಪ ಮನೆಗೆ ಹೋಗಿ ಸ್ನಾನ ಮಾಡ್ಕೊಂಬರ್ತೀನಿ ಅಂತ ಹೋಗಿದ್ದಾರೆ. ನಿನ್ನೆ ಬೆಳಗಿನ ಜಾವ ನನಗೆ ಶುರು ಆಗಿತ್ತು. ಶುರುವಾದಮೇಲೆ ಒಂದು ಹಾಸ್ಪಿಟ್ಲಿಗೆ ಹೋದ್ವಿ. ಅಲ್ಲಿ ಒಂದು ಸ್ವಲ್ಪ ಲೋ BP, ತುಂಬ ಜಾಸ್ತಿ ಲೋ ಆಗಿದೆ BP ಅಂತ ಅಂದರು. ಆಮೇಲೆ ಫ್ಲೂಯಿಡ್ ಎಲ್ಲ ಕೊಟ್ಟರು ಸ್ವಲ್ಪ. ಓಕೆ, ಆದ್ರೂ ಅಡ್ಮಿಟ್ ಮಾಡಬೇಕು, ಒಂದು ಸ್ವಲ್ಪ ಫ್ಲೂಯಿಡ್ ಕೊಡಬೇಕಾಗತ್ತೆ, ಒಂದಿನ ಅಡ್ಮಿಟ್ ಆಗಿ ಅಂತ ಅಂದರು. ಸೊ ಹಾಗಾಗಿ ನಮಗೆ ಹಾಸ್ಪಿಟಲ್ ಬೇಡ ಅಂತ ಅನಿಸ್ತು. ಅದಕ್ಕೆ ಬೇರೆ ಹಾಸ್ಪಿಟಲ್ಗೆ ಬಂದ್ವಿ. ಇವಾಗ ಇದು ಸಾಗರ್ ಹಾಸ್ಪಿಟಲು, ಕುಮಾರಸ್ವಾಮಿ ಲೇಔಟಲ್ಲಿರುವಂಥದ್ದು. ಇಲ್ಲಿಗೆ ಬಂದು ಅಡ್ಮಿಟ್ ಆದ್ವಿ. ಅನಿಲ್ಗೆ ಪಾಪ ಮಂತೆಂಡು ಕೆಲಸ ಕೂಡ ಮಾಡಿಕೊಂಡು ಇಲ್ಲೇ ನನ್ನ ನೋಡ್ಕೊಳ್ತಾ ಇದ್ದಾರೆ. ನನಗೆ ಒಂದು ಸರಿ ಪಾಪ ಎಷ್ಟು ಕಷ್ಟ ಕೊಡ್ತಾ ಇದ್ದೀನಿ ಅಂತ ಅನಿಸುತ್ತೆ. ಬಟ್ ಏನು ಮಾಡೋಕ್ಕಲ್ಲ, ನಾನೇನು ಬೇಕು ಅಂತ ಮಾಡ್ಕೊಂಡಿರೋದಲ್ವಲ್ಲ, ಏನು ಮಾಡೋಕ್ಕಾಗಲ್ಲ. ಓಕೆ, ನಾಳೆ ಡಿಸ್ಚಾರ್ಜ್ ಮಾಡ್ತೀನಿ ಅಂದಿದ್ದಾರೆ. ಅಂದರೆ ಸ್ವಲ್ಪ WBC ಲೋ ಇದೆ, ಬಟ್ ಡೆಂಗ್ಯೂ ನೆಗೆಟಿವ್ ಇದೆ, ವೈಟ್ ಬ್ಲಡ್ ಕೌಂಟ್ ಲೋ ಇದೆ. ಹಾಗಾಗಿ ಒಂದು ಸ್ವಲ್ಪ ಇಮ್ಯುನಿಟಿ ಕಡಿಮೆ ಇದೆ, ಒಂಚೂರು ಸುಸ್ತು ಬೇಗ ಆಗುತ್ತೆ ಅಂಥೇಳಿ. ಅದು ಸ್ವಲ್ಪ ಇನ್ಕ್ರೀಸಿಂಗ್ ಲೆವೆಲಲ್ಲಿ ಇದೆ ಅಂತೆ. ನಾಳೆ ಒಂದು ಸರಿ ಟೆಸ್ಟ್ ಮಾಡ್ತಾರಂತೆ, ಮತ್ತೆ ಒಂದು ಇನ್ಕ್ರೀಸಿಂಗ್ ಲೆವೆಲಿಗೆ ಬಂದಿದ್ದ ತಕ್ಷಣ ಡಿಸ್ಚಾರ್ಜ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ನೋಡೋಣ ಹೇಗಾಗತ್ತೆ ಅಂಥೇಳಿ. ನನಗಂತೂ ಸ್ವಲ್ಪ ಭಯ ಆಗಿತ್ತು ನಿನ್ನೆ, ಬಟ್ ಇವತ್ತು ಓಕೆ ಚೆನ್ನಾಗಿದ್ದೀನಿ ಅಂತ ಅನ್ನಿಸ್ತಾ ಇದೆ. ನಿನ್ನೆ ತುಂಬ ಸುಸ್ತಾಗ್ಬಿಟ್ಟಿತ್ತು ನನಗೆ, ಇವತ್ತು ಓಕೆ ಆರಾಮಾಗಿದ್ದೀನಿ. ಇವತ್ತು ಮಧ್ಯಾಹ್ನದಿಂದ ಆರಾಮಾಗಿದ್ದೀನಿ ಅಂತ ಅನ್ನಿಸ್ತಾ ಇದೆ. ಏನು ತೊಂದರೆ ಇಲ್ಲ, ಡಿಸ್ಚಾರ್ಜ್ ಮಾಡ್ಬೋದು. ನಾಳೆ ಮೇ ಬಿ ಡಿಸ್ಚಾರ್ಜ್ ಮಾಡ್ಬೋದು ಅಂದ್ಕೊಳ್ತೀನಿ. ಆರೋಗ್ಯದ ಬಗ್ಗೆ ಕಾಳಜಿ ವಹಿಸಿ, ಸ್ವಲ್ಪ ಸ್ಟ್ರೆಸ್ಸು ಕಡಿಮೆ ಮಾಡ್ಕೊಳ್ಳಿ. ಜಾಸ್ತಿ ಓಡಾಡೋದು, ಸ್ಟ್ರೆಸ್ಸು ಈ ಥರ ಎಲ್ಲ ಆದರೆ ಸ್ವಲ್ಪ ಕಷ್ಟನೇ. ಹಾಗಾಗಿ ಆದಷ್ಟು ಎಲ್ಲರೂ ತಮ್ಮ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸಿ, ನೀರು ಚೆನ್ನಾಗಿ ಕುಡೀರಿ, ಫ್ರೂಟ್ಸು, ವೆಜಿಟೇಬಲ್ಸು ಎಲ್ಲ ಚೆನ್ನಾಗಿ ತಿನ್ನಿ, ಹೆಲ್ದಿ ಡಯೆಟ್ನ ಫಾಲೋ ಮಾಡಿ. ಹೊರಗಡೆ ಎಲ್ಲ ತಿಂದಿದ್ದು ಕೂಡ, ಅಂದರೆ ಹೊರಗಡೆ ತಿಂದರೆ ಲೈಕ್ ನಾವು ಸ್ವಲ್ಪ ಹೊರಗಡೆ ತಿಂದಿದ್ದಾಯಿತು. ಈಗ ಲಾಸ್ಟು 2 ವೀಕ್ಸಿಂದ ಸ್ವಲ್ಪ ಹೊರಗಡೆ ಊಟ ಮಾಡಿದ್ದೀವಿ. ಮನೆಯಿಂದ ತೊಗೊಂಡು ಹೋದರೂ ಕೂಡ ನಾವು ಬಾಕ್ಸು ಸಾಕಾಗಿಲ್ಲ ನಮಗೆ, ಹೊರಗಡೆ ಊಟ ಮಾಡಿದ್ದೀವಿ. ಮತ್ತು ಓಡಾಟನೂ ಜಾಸ್ತಿ ಆಯಿತು, ಧೂಳು, ಮತ್ತು ಹೊರಗಡೆ ಹೋದಾಗ ವಾಶ್ರೂಮ್ ಎಲ್ಲ ಹೋಗೋಕ್ಕೆ ಕಷ್ಟ ಆಗುತ್ತೆ. ಸ್ವಲ್ಪ ನೀರನ್ನ ಕಡಿಮೆ ಮಾಡೋದ್ರಿಂದನೂ ಕೂಡ ಹೆಲ್ತ್ ಇಶ್ಯೂ ಆಗುತ್ತೆ. ಆದಷ್ಟು ನೀರು ಎಷ್ಟು ಬೇಕೋ ಬಾಡಿಗೆ ಅಷ್ಟನ್ನು ಕುಡಿಬೇಕಾಗತ್ತೆ. ನಾನು ಅದೇ ಪ್ರಾಬ್ಲಮ್ ಮಾಡ್ಕೊಂಡಿರೋದಂತ ನನಗನ್ನಿಸ್ತಾ ಇದೆ. ಈಗ ಹೊರಗಡೆ ಹೋದಾಗ ನನಗೆ ಈ ಟ್ರೈನಲ್ಲಾಗಿರ್ಬೋದು, ಹೊರಗಡೆ ಎಲ್ಲರೂ ಹೋದಾಗ ಸ್ವಲ್ಪ ಟಾಯ್ಲೆಟ್ಗೆಲ್ಲ ಪ್ರಾಬ್ಲಮ್ ಆಗುತ್ತೆ ಅಂತ ಒಂಚೂರು ನೀರು ಕಮ್ಮಿ ಕುಡಿಯೋದು. ಹಾಗಾಗಿ ಒಂಥರ ಬಾಡಿ ಡಿಹೈಡ್ರೇಟ್ ಆಗಿದೆ.
ಅದಕ್ಕೆ ಒಂದು ಸ್ವಲ್ಪ ಫ್ಲೂಯಿಡ್ ಎಲ್ಲ ಕೊಡ್ತಾ ಇದ್ದಾರೆ. ಇವಾಗ ಸ್ವಲ್ಪ ಕಮ್ಮಿ ಮಾಡಿದ್ದಾರೆ, ಅಂದರೆ ಮೆಡಿಸಿನ್ನು ಫ್ಲೂಯಿಡ್ ಎಲ್ಲ ಕಮ್ಮಿ ಆದಮೇಲೂ ಕೂಡ ನಿಮ್ಮ ಬಾಡಿ ಚೆನ್ನಾಗಿದೆ, ಅಂದರೆ ನೀವು ಹೆಲ್ದಿಯಾಗಿದ್ದೀರಾ ಅಂತ ಅಂದರೆ ಇದು ಮಾಡೋಣ ಅಂಥೇಳಿ. ಅಂದರೆ ಮನೆಗೆ ಹೋದ್ಮೇಲೆ ಮತ್ತೆ ಶುರು ಆಗಬಾರ್ದಲ್ಲ, ಹಾಗಾಗಿ ಇಲ್ಲೇ ಸ್ವಲ್ಪ ಮೆಡಿಸಿನ್ನು ಫ್ಲೂಯಿಡು ಎಲ್ಲ ಕಡಿಮೆ ಮಾಡಿ ನೋಡೋಣ ಹೇಗೆ ನಿಮ್ಮ ಬಾಡಿ ರಿಯಾಕ್ಟ್ ಮಾಡುತ್ತೆ ಅಂತ ಹೇಳಿ ಆಮೇಲೆ ಡಿಸ್ಚಾರ್ಜ್ ಮಾಡೋಣ ಅಂತ ಹೇಳಿದ್ದಾರೆ. ಚೆನ್ನಾಗಿ ನೋಡಿದ್ದಾರೆ, ಪರವಾಗಿಲ್ಲ, ಚೆನ್ನಾಗಿದೆ ಹಾಸ್ಪಿಟಲ್ ಕೂಡ. ಓಕೆ, ಚೆನ್ನಾಗಿದೆ. ಓಕೆ, ಇನ್ನು ಇವಾಗ ಆರಾಮಾಗಿದ್ದೆ. ಅನಿಲ್ ಕೂಡ ಇರಲಿಲ್ಲ, ಇಲ್ಲೇ ಕೆಳಗಡೆ ಹೋಗಿದ್ದಾರೆ. ಅಂದರೆ ಫ್ರೂಟ್ಸ್ ತಂದು ಕೊಟ್ಟು ಸ್ವಲ್ಪ ಮನೆಗೆ ಹೋಗಿ ಸ್ನಾನ ಮಾಡ್ಕೊಂಬರ್ತೀನಿ ಅಂದರು. ನಂಗೆ ಸ್ವಲ್ಪ ಹೊಟ್ಟೆ ಹಸಿತಾ ಇದೆ. ಊಟ ಕೊಟ್ಟಿದ್ದರು ಆ್ಯಕ್ಚುಲಿ, ಚಪಾತಿ ಮತ್ತು ಅನ್ನ, ಸಾಂಬಾರು, ರಸಮ್ಮು ಮತ್ತು ಒಂದು ಸ್ವಲ್ಪ ಫ್ರೂಟ್ಸು. ಮತ್ತು ಅದಾದಮೇಲೆ ಇವಾಗ 4 o'clockಗೇನೋ ಜ್ಯೂಸ್ ಏನೋ ಕೊಟ್ಟರು. ಅದಾದಮೇಲೆ ಇವಾಗ 5:30 ಆಗ್ತಾಯಿದೆ. ನನಗೇನೋ ಹೊಟ್ಟೆ ಹಸಿವು ಫೀಲ್ ಆಗ್ತಾಯಿತ್ತು. ಅದಕ್ಕೆ ಏನಾದ್ರು ಹೊಟ್ಟೆ ಹಸಿತದೆ, ಏನಾದ್ರು ತೊಗೊಬನ್ನಿ ಅಂದೆ. ಸರಿ ಆಯಿತು, ಫ್ರೂಟ್ಸ್ ತಂದು ಕೊಡ್ತೀನಿ ಅಂಥೇಳಿ ಫ್ರೂಟ್ಸ್ ತಂದು ಕೊಟ್ಬಿಟ್ಟು ಹಾಗೆ ಮನೆಗೆ ಹೋಗಿ ಒಂದು ಸ್ವಲ್ಪ ಸ್ನಾನ ಮಾಡಿಕೊಂಡು ಬರ್ತೀನಿ ಅಂತ ಹೋಗಿದ್ದಾರೆ. ಇನ್ನು ಏನಿಲ್ಲ, ಫಸ್ಟು ಮನೆಗೆ ಹೋಗಬೇಕು ಅನಿಸ್ತಾ ಇದೆ ನನಗೆ. ಇಲ್ಲಿ ಒಂಥರ ಕಟ್ಟಾಕ್ದಂಗಿದೆ, ನನಗೆ ಕುತ್ಕೊಳಕ್ಕಾಗ್ತಾಯಿಲ್ಲ. ಎಷ್ಟೊತ್ತಿಗೆ ಮನೆಗೆ ಬಿಡ್ತಾರಪ್ಪ ಅಂತ ಅನಿಸ್ಬಿಟ್ಟಿದೆ. ಓಕೆ, ನೋಡೋಣ ಎಷ್ಟು ಬೇಗ ಆಗುತ್ತೆ ಅಷ್ಟು ಬೇಗ ಇಲ್ಲಿಂದ ಹೊರಟ್ಬಿಟ್ಟು ಮನೆಗೆ ಹೋಗಿ ನನ್ನ ನಾರ್ಮಲ್ ರೆಗ್ಯುಲರ್ ರುಟೀನೇ ಸ್ಟಾರ್ಟ್ ಮಾಡಬೇಕು. ನಾನು ಆ್ಯಕ್ಚುಲಿ ಹೊಸ ಮನೆಗೆ ಹೋದ್ಮೇಲೆ ಎಲ್ಲ ಹೊಸದಾಗಿ ಸೆಟ್ ಮಾಡಿಕೊಂಡು ಡೈಲಿ ಒಳ್ಳೊಳ್ಳೆ ರೆಸಿಪೀಸ್ನ ಹಾಕ್ಕೊಂಡು ವಿಡಿಯೋಸ್ನ ಮಾಡಿಕೊಂಡು ಆರಾಮಾಗಿರಬೇಕು ಅಂತ ಹೇಳಿ ಏನೇನೋ ಅಂದ್ಕೊಂಡಿದ್ದೆ. ಹಾಗೆಯೇ ಇನ್ನೂ ಸಾಕಷ್ಟು ವಿಷಯಗಳು ನಡೀತಾ ಇದೆ ನಮ್ಮೊಂದು ಲೈಫಲ್ಲಿ, ಅದೆಲ್ಲ ಶೇರ್ ಮಾಡಬೇಕು ಏನೇನೋ ಅಂದ್ಕೊಂಡಿದ್ದೆ. ಬಟ್ ಒಂದು ಫ್ರ್ಯಾಕ್ಷನ್ ಆಫ್ ಹವರ್ಸ್ ಅಂತಲೇ ಹೇಳ್ಬೋದು, ಸಡನ್ನಾಗಿ ಹಿಂಗೆಲ್ಲ ಆಯಿತು. ಬಟ್ ಓಕೆ, ವಿಲ್ ಕಮ್ ಬ್ಯಾಕ್. ಆ ಥರ ಏನೂ ಇಲ್ಲ, ಬೇಗನೆ ಹುಷಾರಾಗಿ ಬರ್ತೀನಿ. ಆಲ್ರೆಡಿ ಸ್ವಲ್ಪ ಹುಷಾರಾಗಿದ್ದೀನಿ, ವಿಲ್ ಪವರ್ ಇದೆ. ಇಲ್ಲೂ ಕೂಡ ಸ್ವಲ್ಪ ಮೆಡಿಟೇಷನು, ಬ್ರೀತಿಂಗ್ ಎಕ್ಸಸೈಸ್ ಎಲ್ಲ ಮಾಡ್ತಾಯಿದ್ದೀನಿ. ವರ್ಕ್ ಆಗ್ತಾಯಿದೆ ಅದು ಕೂಡ ನನಗೆ ಅಂತ ಹೇಳ್ಬೋದು. ಬೆಳಗ್ಗೆ ಎದ್ದು ಸ್ವಲ್ಪ ಬ್ರೀತಿಂಗ್ ಎಕ್ಸಸೈಸ್ ಎಲ್ಲ ಮಾಡಿದೆ, ಹಂಗಾಗಿ ಒಂದು ಸ್ವಲ್ಪ ಫ್ರೆಶ್ ಆಗಿ ಫೀಲ್ ಆಗ್ತಾಯಿದೆ ನನಗೆ. ಖುಷಿನೂ ಇದೆ. ಹೋಗ್ತೀನಿ ಇನ್ನೇನು ಮನೆಗೆ ಅಂತೇಳಿ. ನಿನ್ನೆ ಬಂದಾಗ ಅಳ್ತಾ ಇದ್ದೆ ನಾನು ಆ್ಯಕ್ಚುಲಿ ಅನಿಲ್ಗೆ ಹೇಳ್ಬಿಟ್ಟು, ಅಯ್ಯೋ ಏನಾಗಿದೆ, ನನಗೇನೋ ಆಗಿದೆ ನನಗೆ ಅಂತ ಹೇಳಿ. ಬಟ್ ಇವಾಗ ನನಗೇನೂ ಆಗಿಲ್ಲ, ನಾನು ಆರಾಮಾಗಿದ್ದೀನಿ ಅನ್ನೋ ಫೀಲ್ ಇದೆ. ಓಕೆ, ಮನೆಗೆ ಹೋದ್ಮೇಲೆ ನಾನು ಬ್ಲಾಗ್ನ ಮಾಡ್ತೀನಿ. ಹಾಗೆಯೇ ನಾಳೆ ರಿಪೋರ್ಟ್ ಬರುತ್ತೆ, ನಿಮ್ಮ ಜೊತೆ ಕೂಡ ಶೇರ್ ಮಾಡ್ತೀನಿ ಹೇಗಿದೆ ನನ್ನ ಹಾಸ್ಪಿಟಲ್ ಎಕ್ಸ್ಪೀರಿಯನ್ಸ್ ಅಂತ ಹೇಳಿ. ಪ್ರತಿ ಸರ್ತಿನೂ ಹ್ಯಾಪಿ ಸೈಡ್ ಆಫ್ ಒಂದು ವೀಡಿಯೋಸ್ನ ಮಾಡ್ತಾಯಿದ್ದೆ. ಈ ಸರಿ ಒಂದು ಈ ರೀತಿಯಾದಂಥ ಒಂದು ವ್ಲಾಗ್ನ ಶೇರ್ ಮಾಡ್ತಾಯಿದ್ದೀನಿ. ಇಲ್ಲೂ ಕೂಡ ನಾನು ಖುಷಿಯಾಗಿ ಶೇರ್ ಮಾಡ್ತಾಯಿದ್ದೀನಿ. ಬಟ್ ಸ್ಟಿಲ್ ನಿನ್ನೆ ಎಲ್ಲ ನಾನೇನು ವ್ಲಾಗ್ ಮಾಡಲಿಲ್ಲ, ಸ್ವಲ್ಪ ಸುಸ್ತಾಗಿತ್ತಲ್ಲ, ನನಗೆ ಮಾಡೋಕ್ಕಾಗ್ತಿರ್ಲಿಲ್ಲ. ಹಾಗಾಗಿ ಅನಿಲ್ ಒಂದೇನೋ ಕ್ಲಿಪ್ಪಿಂಗ್ ತೊಗೊಳ್ಳಿ ಅಂತ ಹೇಳಿದೆ ಅವ್ರಿಗೆ. ಯಾವಾಗಲೂ ಖುಷಿಯಾಗಿರೋದನ್ನೇ ತೋರಿಸೋದಕ್ಕಿಂತ ನಮ್ಮ ಒಂದು ಕಷ್ಟದ ಟೈಮ್ನ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅಂತ, ಎಲ್ಲ ಒಂದು ಮೂಮೆಂಟ್ಸ್ನ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು. ನಿಮ್ಮ ಒಂದು ಬ್ಲೆಸ್ಸಿಂಗ್ಸ್ ಕೂಡ ಇರಲಿ, ಬೇಗ ಹುಷಾರಾಗಿ ಬರಲಿ ಅಂತ ನೀವು ಕೂಡ ಕೇಳಿ ಅಂತ ಹೇಳ್ತೀನಿ. ವ್ಲಾಗ್ಸ್ ಅಂತೂ ಆದಷ್ಟು ಬೇಗ ಬರುತ್ತೆ ರೆಗ್ಯುಲರಾಗಿ, ಓಕೆನಾ. ಇವಾಗ ನೈಟ್ ಊಟ ಬಂದಿದೆ, ನಾನೇ ಹಾಕ್ಕೊತಾ ಇದ್ದೀನಿ. ಅನಿಲ್ ಇಲ್ಲೇ ಸ್ವಲ್ಪ ಅವರೇನೋ ಕರೆದ್ರು ಅಂತ ಹೋಗಿದ್ದಾರೆ ಕೆಳಗೆ. ಅದಕ್ಕೆ ಈಗ ಈ ಕೈಯಿಂದ ಬಿಚ್ಚಿ ಈ ಕೈಗೆ ಹಾಕಿದ್ದಾರೆ, ಅದು ತುಂಬ ಪೇಯ್ನ್ ಇತ್ತು ಅಂತ ಸೆಟ್ನ. ಸ್ವಲ್ಪ ಫ್ರೂಟ್ಸು, ಸಲಾಡು, ಮೊಸರು ಕೊಟ್ಟಿದ್ದಾರೆ. ಚಪಾತಿ ಅನಿಸುತ್ತೆ, ಸಪ್ಪೆ ಊಟ. ಊಟ ಏನು ಉಪ್ಪು ಖಾರ ಎಲ್ಲ ಏನು ಇರೋದಿಲ್ಲ. ಇದು ಪಲ್ಯ, ಇದು ಜವಳಿಕಾಯಿ ಪಲ್ಯ. ಇದನ್ನ ಸಾಂಬಾರು, ರಸಮು, ಅನ್ನ. ಇದು ಬಿಸಿ ಆರುತ್ತೆ, ಚಪಾತಿ ತಿನ್ನೋವರೆಗೂ ಬಾಕ್ಸ್ ಒಳಗೆ ಇಟ್ಟಿರ್ತೀನಿ. ಮೊಸರು ಏನು ತಿಂತಾಯಿಲ್ಲ ನಾನು, ಫ್ರೂಟ್ಸ್ ಮಾತ್ರ ತಿಂತಾಯಿದ್ದೀನಿ ಅಷ್ಟೇ. ಹೇಳಬೇಕಂದ್ರೆ ಊಟ ಸಾಕಾಗಲ್ಲ, ಹೊಟ್ಟೆ ಹಶ್ವಾಗ್ಬಿಡುತ್ತೆ, ಬೇಗ ಹಶ್ವಾಗುತ್ತೆ. ಇವತ್ತು ತಿಂದು ಸ್ವಲ್ಪ ಹೊತ್ತಿಗೆ ಹೊಟ್ಟೆ ಹಶ್ವಾಗ್ಬಿಡುತ್ತೆ. ಇವತ್ತು ಗುರುವಾರ, ಇವಾಗ ಡಿಸ್ಚಾರ್ಜ್ ಡೇ. ಅನಿಲು ದೇವಸ್ಥಾನಕ್ಕೆ ಹೋಗಿ, ಅಂದರೆ ರಾಯರ ಮಠಕ್ಕೆ ಹೋಗಿ ಮಂತ್ರಾಕ್ಷತೆ ಎಲ್ಲ ತೊಗೊಂಡು ಬಂದು ಆಮೇಲೆ
ಡಾಕ್ಟ್ರು ಬಂದರು. ಎಲ್ಲ ಇನ್ನೇನು ಮಂತ್ರಾಕ್ಷತೆ ಸ್ವಲ್ಪ ಬಾಯಿಗೆ ಹಾಕ್ಕೊಂಡೆ ಒಂದು ಸ್ವಲ್ಪ ತಲೆಗೆಲ್ಲ ಇಟ್ಬಿಟ್ಟು ಎಲ್ಲ ಮಾಡಿದ್ರು. ಅದಾದಮೇಲೆ ಡಾಕ್ಟ್ರು ಬಂದರು. ಹಿಂದಿನ ದಿನ ಸ್ವಲ್ಪ ಹೆದರಿಸಿದ್ರು, ಒಂದು ಸ್ವಲ್ಪ ಹಾಗೆ ಹೀಗೆ ಅಂತ ಹೇಳಿ ಬೇರೆ ಡಾಕ್ಟ್ರ್ ಬಂದುಬಿಟ್ಟು. ಬಟ್ ನಮ್ಮ ಕನ್ಸಲ್ಟೆಂಟ್ ಡಾಕ್ಟ್ರು ಬೆಳಗ್ಗೆ ಬಂದುಬಿಟ್ಟು ಏನಿಲ್ಲ ಡಿಸ್ಚಾರ್ಜ್ ಅಂತ ಅಂದರು. ಅಪ್ಪ ಎಷ್ಟು ಖುಷಿ ಆಯಿತು ಗೊತ್ತಾ, ನಮಗಂತೂ ಸಖತ್ತು ಖುಷಿ ಆಯಿತು. ಅನಿಲಂತೂ ಅತ್ತೇ ಬಿಟ್ರು, ನಿಜವಾಗ್ಲೂ ಅಷ್ಟು ಇದಾಯಿತು. ಅಂದರೆ ಅವರು ರಾತ್ರಿ ಹೆದರಿಸ್ಬಿಟ್ಟಿದ್ರು ಬೇರೆ ಡಾಕ್ಟ್ರು ನಮಗೆ, ಬೇರೆ ಏನೇನೋ ಹೇಳಿಬಿಟ್ಟು. ಅದೇನು ಅಂತ ಹೇಳಿ ನಾನು ಹೇಳ್ತೀನಿ ನಿಮಗೆ, ನೆಕ್ಸ್ಟ್ ವ್ಲಾಗಲ್ಲಿ ಹೇಳ್ತೀನಿ ಯಾವಾಗಾದರೂ. ಅದು ಹೇಳೋಕ್ಕೂ ನನಗೆ ಇಷ್ಟ ಇಲ್ಲ, ಅದಕ್ಕೆ ನಾನು ಬೇಡ ಅಂಥೇಳಿ ಅಷ್ಟೇ. ನೋಡೋಣ, ಯಾವಾಗಾದರೂ ನಂಗೆ ಹೇಳಬೇಕು ಅನಿಸಿದ್ರೆ ಖಂಡಿತ ಹೇಳ್ತೀನಿ. ಇನ್ನೂ ಇರಬೇಕಾಗತ್ತೆ 3 ಡೇಸೋ 7 ಡೇಸೋ ಅಂತೆಲ್ಲ ಹೇಳಿದ್ರು. ಅನಿಲಂತಗಲಿ ನಾನಾಗಲಿ ತುಂಬಾ ಭಯ ಬಿದ್ದಿದ್ವಿ. ಬಟ್ ಬೆಳಗ್ಗೆ ಎದ್ದು ನಮ್ಮ ಡಾಕ್ಟ್ರು ಬಂದುಬಿಟ್ಟು ಇಲ್ಲ ಎವ್ರಿಥಿಂಗ್ ಈಸ್ ಫೈನ್, ನೀವು ಮನೆಗೆ ಹೋಗ್ಬೋದು ಅಂತ ಅಂದಾಗ ಆಗಿದ್ದು ಖುಷಿ ಇದೆಯಲ್ಲ, ನಿಜವಾಗ್ಲೂ ಪ್ರೈಸ್ಲೆಸ್ ಅಂತಲೇ ಹೇಳ್ಬೋದು. ಇನ್ನು ಇದರೊಟ್ಟಿಗೆ ಇವತ್ತಿನ ವ್ಲಾಗ್ನ ಕೂಡ ಮುಗಿಸ್ತಾ ಇದ್ದೀನಿ. ಎಷ್ಟಾಯಿತು ಬಿಲ್ಲು ಏನು ಅಂತ ಹೇಳಿ, ಏನಾದರೂ ನಿಮಗೆ ಇನ್ಫಾರ್ಮೇಷನ್ ಬೇಕು, ಅಕಸ್ಮಾತಾಗಿ ಹಾಸ್ಪಿಟಲ್ ಬಿಲ್ಲೆಲ್ಲ ಎಷ್ಟಾಯಿತು ಏನು ಅಂತ ಅಂದರೆ ಖಂಡಿತ ನಾನು ಕಮೆಂಟ್ ಮಾಡಿ ನೆಕ್ಸ್ಟ್ ವ್ಲಾಗಲ್ಲಿ ನಾನು ಶೇರ್ ಮಾಡ್ತೀನಿ. ಓಕೆನಾ, ಸುಮ್ಮನೆ ಏನಕ್ಕೆ ಹೇಳೋದು ಅಂತ ಅಷ್ಟೇ. ಅವಶ್ಯಕತೆ ಇದ್ದರೆ ಖಂಡಿತ ನಿಮಗೇನಾದರೂ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ, ಎಷ್ಟಾಯಿತು ಏನಾಯಿತು ಇನ್ ಡೀಟೇಲ್ ಎಲ್ಲ ನಾನು ಶೇರ್ ಮಾಡ್ತೀನಿ. ಓಕೆನಾ. ಹೆಂಗೆ ಓದ್ನೋ ಗೊತ್ತಿಲ್ಲ, ಅಷ್ಟು ಬೇಗ ಓದಬೇಕು. ಸಾಕಾಗ್ಬಿಡ್ತಪ್ಪ ಹಾಸ್ಪಿಟ್ಲು, ಮಂತೆಂಟು ಪ್ರೆಷರು. 2 ದಿವಸಕ್ಕೆ ನಿದ್ದೆ ಮಾಡಿಲ್ಲ, 2 ದಿವಸಕ್ಕೆ ಸದಾ ನಿದ್ದೆ ಮಾಡಿಲ್ಲ, ಒಂಚೂರು ನಿದ್ದೆ ಮಾಡಿಲ್ಲ. 1 ಅವರ್ ಮಲ್ಕೊಂಡೇ ಅದು ಎದುರಿಸ್ತೆ. ಮತ್ತು ಹಾಸ್ಪಿಟ್ಲಿಗೆ ಹೋಗಿ ಮತ್ತೆ